ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ CM ಶಂಕರ್. ಈಗ ಆರೋಗ್ಯ ಕ್ಷೇತ್ರದಲ್ಲಿ ಮಹತ್ತರವಾದ ಒಂದು ಬದಲಾವಣೆ ತರೋ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಈಕಾ ಕೇರ್ ಅಂದ್ಬಿಟ್ಟು ಒಂದು ಹೊಸ ಆ್ಯಪ್ ಅಂದ್ಬಿಟ್ಟು ತಂದಿದೆ ಅಂತೆ. ಈ ಹೊಸ ಆ್ಯಪು ಏನಪ್ಪ ಅಂದರೆ, ನಾವು ಹೊರರೋಗಿಗಳ ಚಿಕಿತ್ಸೆ ಅಂದರೆ ನಾವು ಈಗ ಹೋಗಿದ ತಕ್ಷಣ ಉದಾಹರಣೆ ನಮ್ಮ SNR ಆಸ್ಪತ್ರೆಗೆ ಹೋಗಿ ಅಲ್ಲಿ ನಮ್ಮ ಹೆಸರು ಮತ್ತು ವಯಸ್ಸು ಹೇಳಿದರೆ ಚೀಟಿ ಕೊಡ್ತಾ ಇದ್ದಾರೆ, 10 ರೂಪಾಯಿ ಕೊಟ್ಟರೆ. ಈಗ ಅದನ್ನೇ ಸ್ವಲ್ಪ ಅಪ್ಗ್ರೇಡ್ ಮಾಡಿದ್ದಾರೆ. ಅಪ್ಗ್ರೇಡ್ ಅಂದರೆ ಯಾವ ರೀತಿ ಅಂದರೆ, ನಮ್ಮ ಮೊಬೈಲಲ್ಲಿ ಪ್ಲೇ ಸ್ಟೋರ್ ಮುಖಾಂತರ ಹೋಗಿ ಈಕಾ ಕೇರ್ ಅಂದ್ಬಿಟ್ಟು ಒಂದು ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡ್ರೆ ನಾವು ಅಲ್ಲೇ ಹೊರರೋಗಿಗಳಿಗೆ ಸಂಬಂಧಪಟ್ಟಂಥ ಚೀಟಿನ ಪಡೆಯೋದಕ್ಕೆ ಒಂದು ಅವಕಾಶನ ಮಾಡಿದ್ದಾರೆ. ಅದೇನಿಲ್ಲ, ಜಸ್ಟ್ ಸ್ಕ್ಯಾನ್ ಮಾಡಿದರೆ ಸಾಕು. ಈಗ ನಮಗೆ ಒಂದು ನಂಬರ್ ಜನ್ರೇಟ್ ಆಗುತ್ತೆ. ಆ ನಂಬರ್ ಜನ್ರೇಟ್ ಆಗಿದ ತಕ್ಷಣ ಅಲ್ಲಿ ನಮಗೆ OPD ಚೀಟಿ ಕೊಡ್ತಾರೆ. ಸೊ ಈಗ ನಾನು SNR ಹಾಸ್ಪಿಟಲ್ ಮುಂದುಗಡೆ ಇದ್ದೇನೆ. ಒಳಗಡೆ ಹೋಗೋಣ, ಹೆಂಗಿದೆ ಜನಗಳ ಸ್ಪಂದನೆ, ಹೆಂಗಿದೆ ಜನ ಇದಕ್ಕೆ ಒಗ್ಗಿಕೊಂಡಿದ್ದಾರಾ ಇಲ್ಲ ಇನ್ನೂ ಏನಾದರೂ ಸಾಕಷ್ಟು ಬದಲಾವಣೆ ಮಾಡಬೇಕು ಅನ್ನೋದನ್ನು ಒಳಗಡೆ ಹೋಗಿ ಕೇಳ್ತೀನಿ. ನೋಡೋಣ ಬನ್ನಿ. ಹಾಸ್ಪಿಟ್ಲ್ ಒಳಗಡೆ ಹೋಗ್ತಾ ಇದ್ದೀನಿ, ನೋಡೋಣ. ಹೋಗಿದ ತಕ್ಷಣ ಇಲ್ಲೊಂದು ಹಾಕಿದ್ದಾರೆ, ಕ್ಯೂಬ್ ಹೌ ಇಟ್ ವರ್ಕ್ಸ್ ಅಂತ ಕೇಳಿದ್ದಾರೆ. ಇಲ್ಲೊಬ್ಬರು ಮಾಡ್ತಾ ಇದ್ದಾರೆ ಹಾಸ್ಪಿಟಲ್ ಸಿಬ್ಬಂದಿ, ಅವ್ರನ್ನೇ ಕೇಳೋಣ. ಏನು ಸರ್ ಇದು? ಕ್ಯೂ ಅಂತ ಕ್ಯೂವಲ್ಲಿ ನಿಲ್ಲೋಗ್ಬಿಟ್ಟು ಮೊಬೈಲ್ ರಿಜಿಸ್ಟರ್ ಮಾಡಿ OPD ತೊಗೊಂಡು ಹೋಗ್ಬೇಕಾಗುತ್ತೆ ಸರ್. ಸೊ ಅವರು ಮೊಬೈಲಲ್ಲಿ ರಿಜಿಸ್ಟರ್ ಮಾಡ್ತಾರೆ, ಒಂದು ಟೋಕನ್ ಬರ್ತದೆ. ಆ ಟೋಕನ್ ಹಾಕಿದ್ರೆ ಅವ್ರು OPD ಕೊಡ್ತಾರೆ. ಸೊ ಟೈಮು ಸೇವ್ ಆಗುತ್ತೆ, ಎಲ್ಲನೂ ಸೇವ್ ಆಗುತ್ತೆ ಸರ್. ಇದು ರಾಜ್ಯ ಸರ್ಕಾರ ಮಾಡಿದ್ದಾರೆ, ಕೇಂದ್ರ ಸರ್ಕಾರದ ಜೊತೆ ಎರಡಕ್ಕೂ ಇದಾಗಿದೆ. ಸರ್ ಎಷ್ಟು ವರ್ಷದಿಂದ ಮಾಡ್ತಾರೆ? 1 ವರ್ಷದಿಂದ ಸ್ಟಾರ್ಟ್ ಆಗಿದೆ. ಬಟ್ ಈಗ ನಮ್ಮ ಹತ್ರ ಫೋನ್ ಇರಲ್ಲ, ಟಚ್ ಫೋನು. ನಿರ್ವಾಹ ಮಾಡ್ಕೊಡ್ತೀವಿ ಸರ್. ಅಲ್ಲ, ಟಚ್ ಫೋನ್ ಇರಲ್ಲ, ಕೀಬೋರ್ಡ್ ಫೋನ್ ಇರ್ತದೆ. ಅವ್ರು ನಿರ್ವಾಹ ನೋಡಿ, ಇವಾಗ ಮಾಡ್ಕೊಡ್ತೀವಿ. ಇವ್ರ ಹತ್ರ ಕೀಬೋರ್ಡ್ ಫೋನ್ ಇದೆ, ಆಧಾರ್ ಕಾರ್ಡ್ ಫೋನ್ ಇದೆ. ಇವ್ರು ಹೆಂಗೆ ಯೂಸ್ ಮಾಡೋದು? ಅಲ್ಲಿ ಇನ್ನೊಂದು ಆಪ್ಷನ್ ಇದೆ, ಆಬಾ ಅಂತೇಳಿ. ಅಲ್ಲಿ ಅದನ್ನು ರಿಜಿಸ್ಟರ್ ಮಾಡ್ತಾರೆ ಸರ್. ಅವ್ರು OTP ಇದ್ರೆ ಅಲ್ಲಿ ರಿಜಿಸ್ಟರ್ ಈಗ ಮಾಡ್ತಾರೆ. ಎಮರ್ಜೆನ್ಸಿನಲ್ಲಿ ನಾವು ಬಿದ್ದೋಗಿರ್ತೀವಿ, ಎಮರ್ಜೆನ್ಸಿ ಇದ್ದರೆ ನೇರವಾಗಿ ಕೊಡ್ತಾರೆ. ಅಲ್ಲ ಅವಾಗ OPD ಚೀಟಿ ಕೊಡ್ಬೇಕಂದ್ರೆ ಇದೇ ಥರ ಮಾಡಬೇಕಾ? ಎಮರ್ಜೆನ್ಸಿ ಅಷ್ಟು ಎಮರ್ಜೆನ್ಸಿ ಇದ್ದರೆ ನೇರವಾಗಿ ಕೊಡ್ತೀವಿ ಅಲ್ಲಿ. ಸೊ ಅಷ್ಟು ಪೇಷಂಟ್ ಆಧಾರ್ ಕಾರ್ಡ್ ತಂದಿರಲ್ಲ, ನೇರವಾಗಿ ಕಳಿಸ್ತೀವಿ. ಇಂಡೈರೆಕ್ಟ್ ಮಾಡಿಸ್ಕೊಂಡು ಹೋಗ್ತೀವಿ. ನೋಡೋಣ, ಇವ್ರಿಗೇನಾದರೂ ತೊಂದರೆ ಆಗಿದೆ ಕೇಳೋಣ. ಅನುಕೂಲ ಆಗಿದೆ ನಿಮಗೆ ಸರ್. ಇದು ಅಂದರೆ ಕ್ಯೂ ಅಂತ ಮಾಡಿದ್ದಾರೆ. ಅಂದರೆ ನಮ್ಮ ಆ್ಯಪಲ್ಲಿ ಡೌನ್ಲೋಡ್ ಮಾಡಿಕೊಂಡು OPD ಚೀಟಿ ತಗೊಂಡ್ಬಂದ ನಿಮಗೇನಾದರೂ ಲಾಭ ಆಗ್ತಾಯಿದೆ? ಜನಸಾಮಾನ್ಯರಿಗೆ ಹಳ್ಳಿಯಿಂದ ಬರ್ತಾರೆ, ಆ ಆ್ಯಪ್ ಕರೆಕ್ಟಾಗಿತ್ತು ಅನುಕೂಲ ಆಗ್ತದೆ. ಇಲ್ಲಾಂದರೆ ಕ್ಯೂದಲ್ಲಿ ಈಗೆಲ್ಲ ಕ್ಯೂನಲ್ಲಿ ಜಾಸ್ತಿ ಜನ ಇದ್ದಾರೆ, ಅವರಿಗೆ ಮಾಹಿತಿ ಕೊಡ್ತಾರೆ. ಇದನ್ನು ಸಂಬಂಧಪಟ್ಟ ಅಧಿಕಾರಿಗಳು, ಹಾಸ್ಪಿಟಲ್ ಸಿಬ್ಬಂದಿ ಕರಪತ್ರ ಮುಖಾಂತರ ಎಲ್ಲ ಮಾಹಿತಿ ಮುಖಾಂತರ ಏನೋ ಒಂದು ಚಿಕ್ಕದಾಗಿ ಇವಾಗ ಜನ ನಿಂತಿದ್ದಾರೆ. ನಾನು ನಿಮ್ಮ ಮೊಬೈಲಲ್ಲಿ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ, ಅನುಕೂಲ ಆಗ್ತದೆ. ಅನುಕೂಲ ಮಾಡಿಕೊಂಡು ಅಂದರೆ ನಿಮ್ಗೆ ಹೇಳ್ತಾ ಇರೋದು ಇಲ್ಲಿ ಮಾಹಿತಿ ಕೊರತೆ ಇದೆ ಅಂತ. ಮಾಹಿತಿ ಕೊರತೆ ಅಂದರೆ ಈಗ ಗ್ರಾಮೀಣ ಪ್ರದೇಶದಿಂದ ಪ್ರತಿದಿನ ಬರ್ತಾರೆ. ಅವ್ರಿಗೇನು ಗೊತ್ತಿರ್ತದೆ ಈ ಹಾಸ್ಪಿಟಲ್ ಹಿಂಗೆ ಅಂತ ಹೇಳ್ತಾರೆ. ನಾನು OPD ಕಾಲ್ ಮಾಡ್ಕೊಂಡು ಮಾಡ್ತೀನಿ. ಅದರಲ್ಲಿ ಈ ಥರ ಆ್ಯಪ್ ಇದೆ, ನೀವು ಅಲ್ಲಿ ಡೌನ್ಲೋಡ್ ಮಾಡ್ಕೊಬೋದು. ಅವ್ರ ಮನೇಲಿ ಎಜುಕೇಟೆಡ್ ಇರ್ತಾರೆ, ಮಕ್ಕಳು ಇರ್ತಾರೆ. ಅದು ಅಪ್ಲೋಡ್ ಮಾಡ್ಕೊಂಡು ಅಲ್ಲಿಂದಲೇ ಇವರು ಆನ್ಲೈನಲ್ಲಿ ಅಂದರೆ ಉಪಯೋಗ ಇದೆ. ನೋಡೋಣ, ಇನ್ನೊಂದು ಅಲ್ಲ ಅವ್ರಿಗೆ ಮಾಹಿತಿ ಕೊಡಲ್ಲ ಸರಿಯಾಗಿ. ಸರ್, ಈಗ ನಮ್ಮ ಇವರು ಹೇಳಿದ್ದಾರೆ 3/11/2004 ಡೇಟ್ ಆಫ್ ಬರ್ತ್. ಈ ನಂಬರ್ ಹೇಳಿ, ನಿಮ್ಗೆ ಅಲ್ಲಿ ಚೀಟಿ ಕೊಡ್ತಾರೆ. 48 ನಂಬರ್ ಹೇಳಿ. ಇವರು ರಶ್ ಇದ್ದಾರೆ, ಯಾಕಂದರೆ ಮಾಡ್ಕೊಡೋದ್ರಲ್ಲಿ ಫುಲ್ ರಶ್ ಇದ್ದಾರೆ. ನೋಡೋಣ, ಇದ್ರ 3/11 ಹೇಳಿ ಸರ್. ನೋಡಿ, ಇದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ. ಕ್ಯೂ ಅಂದ್ಬಿಟ್ಟು ಇವರು ಡ್ರೈವರ್ ಇರ್ತಾರೆ. ಸರ್, ಇದು ಸ್ವಲ್ಪ ಜನಕ್ಕೆ ಮಾಹಿತಿ ಕೊಡ್ತಿದೆ, ಹೆಂಗೆ ಏನು ಅದಕ್ಕೆ ನಾವೆಲ್ಲ ಸಿಬ್ಬಂದಿ ಇದ್ದೀವಿ. ಇವರು ಫಸ್ಟ್ ಏನಂತಂದರೆ ಸ್ಕೂಲ್ ಬಂದು ನಿಂತ್ಕೊಳ್ತಾ ರಶಿದ್ರು. ಇವಾಗ ಏನು ಬಂದ್ರೆ ಆಲ್ರೆಡಿ ರಿಜಿಸ್ಟರ್ ಮಾಡಿದ್ದಾರೆ. ನೆಕ್ಸ್ಟ್ ಟೈಮ್ ಬಂದಾಗ QR ಕೋಡ್ ಸ್ಕ್ಯಾನ್ ಮಾಡ್ಕೊಬೇಕು. ಸ್ಕ್ಯಾನ್ ಮಾಡಿದ ತಕ್ಷಣ ಅವ್ರು ಆಟೋಮೆಟಿಕ್ ಜನರೇಟ್ ಆಗುತ್ತೆ. ಅದನ್ನು ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಉಪಯೋಗ ಆಗಿದೆ. ಉಪಯೋಗ ಆಗಿದೆ. ಸಪೋಸ್ ಈಗ ನಾನು ಇಲ್ಲಿ ಹೆಸರು ಹಾಕ್ಕೊಂಡು ಅದಕ್ಕೆ ಅವ್ರು ಮಾಡ್ಕೊಂಡು ಪಗಾರ ಹೌದು. ಇಲ್ಲಲ್ಲ, ಈಗ ಆ್ಯಪಲ್ಲಿ ರಿಜಿಸ್ಟರ್ ಆಗಿದೆ. ನೀವು ಯಾವ ಹಾಸ್ಪಿಟಲ್ ಅಂದರೆ ಯಾವುದು ಅದನ್ನು ರಿಜಿಸ್ಟರ್ ಎಲ್ಲ ಕಡೆ ಸರ್ಕಾರದ ಎಲ್ಲಿದೆ ಹಾಸ್ಪಿಟಲ್ಸ್ ಎಲ್ಲ ಅಲ್ಲಿ ಹೋದರೆ ಆ ಹಾಸ್ಪಿಟ್ಲಿಗೆ ಅವರು ಜನರೇಟ್ ಆಗುತ್ತೆ, ಅಲ್ಲಿ ಹೋಗ್ತಾರೆ. ಈ ಥರ ಅದು ನಿರ್ದಿಷ್ಟ ಸಮಯ ಏನಿಲ್ಲ. ಅಲ್ಲ, ಈಗ ಡಾಕ್ಟ್ರ್ ಲಭ್ಯ ಅಂತಿರಲಿಲ್ಲ. ಈಗ 10 ಗಂಟೆಗೆ ನಾನು ಹೋಗ್ಬಿಡ್ತಾರೆ, 12 ಗಂಟೆಗೆ ಹೋಗ್ತಾರೆ. ನಿಮ್ಮ ಟೋಕನ್ ಹೋಗ್ತೀವಿ ಅಂದರೆ ಉಪಯೋಗ ಇದೆ. ಉಪಯೋಗ ಖಂಡಿತ ಇದೆ. ಕೆಲವು ಇಟ್ಕೋಬೋದಾಗಿದೆ. ಇವಾಗ ಮಿಸ್ ಮಾಡೋ ನೆಸೆಸಿಟಿ ಏನಿಲ್ಲ. ಅಲ್ಲಿ ಆಚೆ ಕಡೆ ಸ್ಕ್ಯಾನರ್ ಹಾಕಿ
ಸ್ಕ್ಯಾನ್ ಮಾಡಿದ ತಕ್ಷಣ ಓಪನ್ ಟಿಕೆಟ್ ಜನರೇಟ್ ಆಗುತ್ತೆ. ನಂಬರ್ ಹೇಳಿದ್ರೆ ಸಾಕು, ಒಂದು ನಿಮಿಷದಲ್ಲಿ ಎಲ್ಲ ಕೆಲಸ ಆಗುತ್ತೆ. ಕ್ಯೂ ಅಂದರೆ ಇದು ಕಾನ್ಸೆಪ್ಟ್. ಅಂದರೆ ಕ್ಯೂ ಇಂದ ಹೊರಗಡೆ ಇದೆ. ಹೌದು, ನೀವು ಬೇಕಾದ್ರೆ ಇರಬೇಡಿ ಅಂತ ದಯವಿಟ್ಟು ಕ್ಯೂ ಅಲ್ಲಿ ನಿಲ್ಬೇಡಿ. ಸರ್ ಇದನ್ನು ಬಳಕೆ ಮಾಡ್ಕೊಡ್ತೀವಿ. ನಾವು ಖಂಡಿತ ಮಾಡ್ತೀವಿ. ಈಗ ನಮ್ಮದೊಂದು ಮಾಹಿತಿ ಇರೋದಂದರೆ ಅವ್ರ ಹತ್ರ ಟಚ್ ಫೋನ್ ಇಲ್ಲ, ಕೀಪ್ಯಾಡ್ ಫೋನ್ ಇದೆ. ಅದಕ್ಕೆ ಬೇರೆ ಆಪ್ಷನ್ ಇದೆ, ಕೀಪ್ಯಾಡ್ ಫೋನ್ ಇದೆ, ಅದರಲ್ಲೂ ಮಾಡ್ತೀವಿ. ಅದು ಇಲ್ಲಾಂದ್ರೆ ಹಂಗಾದ್ರೂ ಮಾಡ್ತೀವಿ. ಈಗ ಕೆಲವು ಹಳ್ಳಿಗಳಿಂದ ಬರ್ತಾರೆ, ಈಗ ನಾನು ಜ್ಞಾನನೇ ಇಲ್ಲ, ನನಗೆ ಯಾವಾಗ ನೀವು ಹಂಗೆ ಮಾಡ್ತೀವಿ. ಅಂದರೆ ಟಚ್ ಫೋನ್ ಇಲ್ಲ ಅಂದ್ರೂ ನೀವು ನಾವೆಲ್ಲ ಕಾಲ್ ಮಾಡ್ಬೋದು. ಅದೊಂದು ರಿಜಿಸ್ಟರ್ ಅಂದರೆ ಪ್ಲೀಸ್ ಅಂದರೆ ಪರ್ಮನೆಂಟಾಗಿ ಅವ್ರ ಆಧಾರ್ ಕಾರ್ಡ್ ಲಿಂಕ್ ಆಗಿರುತ್ತೆ. ಎನಿ ಟೈಮ್ ಎಲ್ಲಿ ಗೌರ್ಮೆಂಟ್ ಸೆಕ್ಟರಲ್ಲಿ ಹಾಸ್ಪಿಟಲ್ ಕೇರ್ ಅಂತ ಒಂದು ಮಾಡಿದಾರಲ್ಲ, ಇದರಿಂದ ಸಾಕಷ್ಟು ಉಪಯೋಗಗಳಿದೆ ಅಂತ ನಮ್ಮ ಆಸ್ಪತ್ರೆ ಸಿಬ್ಬಂದಿ ಸ್ವಲ್ಪ ಮಾಹಿತಿ ಕೊಟ್ಟಿದ್ದಾರೆ. ನೋಡೋಣ, ಇನ್ನೂ ಕೆಲವರು ಏನು ಹೇಳಿದ್ದಾರೆ ಅಂದರೆ ಇದು ಮಾಹಿತಿ ಕೊರತೆಯಿಂದ ಇದು ಉಪಯೋಗಕ್ಕೆ ಬರ್ತಲ್ಲ ಅಂತಂದರೆ ಆಸ್ಪತ್ರೆಯವರು ಈ ಒಂದು ಕೇರ್ ಆ್ಯಪ್ ಇದೆಯಲ್ಲ, ಅಂದರೆ ಕ್ಯೂಪ್ ದ ಕ್ಯೂ ಅಂತ, ಇದ್ರ ಬಗ್ಗೆ ಜನಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಒಂದು ಕರಪತ್ರಗಳನ್ನು ಹೊಡಿಸಿ ಜಾಗೃತಿ ಮೂಡಿಸಿದ್ರೆ ಇದು ಯಶಸ್ಸು ಕಾಣ್ಬೋದು ಅನ್ನೋದು ನನ್ನ ಭಾವನೆ ಇದೆ. ನನ್ನ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ.